ओम शांति। मीठे बच्चे, संगम पर तुम्हें प्यार का सागर बाबा का प्यार का वर्षा देते हैं। ಮಧುರ ಮಕ್ಕಳೇ, ಶಿವಬಾಬಾ ತಿಳಿಸ್ತಾರೆ, ಸಂಗಮಯುಗದಲ್ಲಿ ಬಾಬಾರವರು ತಮಗೆ ಪ್ರೀತಿಯ ಸಾಗರ, ಪ್ರೀತಿ ಆಸ್ತಿಯನ್ನು ಕೊಡ್ತಾರೆ. इसलिए तुम सबको प्यार दो, गुस्सा मत करो. ಅದರಿಂದ ನೀವು ಎಲ್ಲರಿಗೂ ಸ್ನೇಹ ಪ್ರೀತಿಯನ್ನೇ ಕೊಡಿ, ಕೋಪ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. प्रश्न: अपने रजिस्टर को ठीक रखने के लिए बाबा ने तुम्हें कौन सा रास्ता बताया? ತಮ್ಮ ರಿಜಿಸ್ಟರ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೋಸ್ಕರ ಬಾಬಾರವರು ಯಾವ ರಸ್ತೆಯನ್ನು ತೋರಿಸಿದ್ದಾರೆ? ಉತ್ತರ ಇದೆ, ಪ್ಯಾರ್ ಕಾ ಹಿ ರಾಸ್ತಾ ಬಾಬಾ ತುಮೆ ಬದಲಾತೆ. ಸ್ನೇಹ ಪ್ರೀತಿಯಿಂದಲೇ ಇರೋದಕ್ಕೆ ರಸ್ತೆಯನ್ನು ಬಾಬಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಶ್ರೀಮತ್ ದೇತೆ ಹೇ ಬಚ್ಚೆ ಹರ್ ಏಕ್ ಕೆ ಸಾಥ್ ಪ್ಯಾರ್ ಸೆ ಚಲೋ. ಡೈರೆಕ್ಷನ್ ಕೊಡ್ತಾರೆ, ಶ್ರೀಮತ ಕೊಡ್ತಾರೆ. ಪ್ರತಿಯೊಬ್ಬರ ಜೊತೆಯಲ್ಲಿ ಕೂಡ ನೀವು ಪ್ರೀತಿಯಿಂದನೇ ವರ್ತನೆ ಮಾಡಿ. ಕಿಸಿ ಕೋ ಭಿ ದುಃಖ ನಹಿ ದೋ, ಯಾರಿಗೂ ದುಃಖವನ್ನು ಕೊಡಕ್ಕೆ ಹೋಗಬೇಡಿ. ಕರ್ಮೇಂದ್ರಿಯೋं से कभी भी कोई उल्टा कर्म नहीं करो. ಕರ್ಮೇಂದ್ರಿಯಗಳಿಂದ ಯಾವುದೇ ಉಲ್ಟಾ ಕರ್ಮಗಳನ್ನು ಮಾಡಕ್ಕೆ ಹೋಗಬೇಡಿ. ಸದಾ ಯಹಿ ಚಾರ್ಜ್ ಕರೋ ಕಿ ಮೇರೆ ಮೇ ಕೋಯಿ ಆಸುರಿ ಗುಣ ತೋ ನಹಿ ಹೈ. ಸದಾ ತಮ್ಮನ್ನು ಇದೇ ಚೆಕಿಂಗ್ ಮಾಡ್ಕೊಳ್ಳಿ, ನನ್ನಿಂದ ಯಾವುದೇ ಆಸುರಿ ಗುಣಗಳು ನನ್ನಲ್ಲಿ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಮೂಡಿ ತೋ ನಹಿ ಬನಾ ಹೂಂ, ಮೂಡ್ ಆಫ್ ಆಗೋದಿಲ್ವಾ ಅಂತ ನೋಡ್ಕೊಳ್ಳಿ. ಕೋಯಿ ಬಾತ್ ಮೇ ಬಿಗಡ್ತಾ ತೋ ನಹಿ ಹೋ, ಯಾವುದೇ ಮಾತಿನಲ್ಲಿ ನಾನು ಬೇಜಾರಾಗಲ್ವಾ, ಮುನ್ಸ್ಕೊಳ್ಳೋದಿಲ್ವಾ, ಚೆಕಿಂಗ್, ಸೆಲ್ಫ್ ಚೆಕಿಂಗ್ ಮಾಡ್ಕೋಬೇಕು ಅಂತ ಬಾಬಾ ತಿಳಿಸಿದ್ದಾರೆ. ಗೀತ್ ಯಾ ವಕ್ತ್ ಜಾ ರಹಾ ಹೈ, ಮೂಲ್ಯವಾಗಿರ್ತಕ್ಕಂಥ ಈ ಸಮಯ ಹೋಗ್ತಾ ಇದೆ. ಓಂ ಶಾಂತಿ. ಮೀಠೆ ಮೀಠೆ ರೂಹಾನಿ ಬಚ್ಚೋನೆ ಗೀತ್ ಸುನಾ. ಮಧುರ ಮಧುರ ಆತ್ಮಿಕ ಮಕ್ಕಳು ಹಾಡನ್ನು ಕೇಳಿದ್ರಿ. ದಿನ ಪ್ರತಿದಿನ ಅಪ್ನಾ ಘರ್ ಅಥವಾ ಮಂಜಿಲ್ ನಜ್ದೀಕ್ ಹೋತಾ ಜಾತಾ ಹೈ. ಸಮಯ ಕಳೆದಂಗೆಲ್ಲ ನಮ್ಮ ಮನೆ ಅಥವಾ ನಮ್ಮ ಗುರಿ ಏನಿದೆ, ತಲುಪಬೇಕಾಗಿರುವಂಥ ಗುರಿ ಹತ್ರ ಆಗ್ತಾ ಹೋಗುತ್ತೆ. ಅಬ್ ಜೋ ಕುಚ್ ಶ್ರೀಮತ್ कहती है उसमें ಗಫಲತ್ ನಾ ಕರೋ. ಈಗ ಏನೆಲ್ಲ ಶ್ರೀಮತ ಹೇಳುತ್ತೆ ಅದರಲ್ಲಿ ಹುಡುಗಾಟಿಕೆ ಮಾಡಕ್ಕೆ ಹೋಗಬೇಡಿ. ಬಾಬಾ का डायरेक्शन मिलता है कि सबको मैसेज पहुंचाओ. ಬಾಬಾ ಅವರ ಒಂದು ಡೈರೆಕ್ಷನ್ ಸಿಗ್ತಾ ಇದೆ, ಎಲ್ಲರಿಗೂ ಸಂದೇಶವನ್ನು ತಲುಪಿಸಿ. बच्चे जानते हैं लाखों करोड़ों को यह मैसेज देना है. ಲಕ್ಷಾಂತರ ಆತ್ಮಗಳಿಗೆ, ಕೋಟ್ಯಾಂತರ ಆತ್ಮಗಳಿಗೆ ಈ ಸಂದೇಶವನ್ನು ಕೊಡಬೇಕು. ಫಿರ್ ಕೋಯಿ ಸಮಯ ಆ ಭಿ ಜಾಯೆಂಗೆ, ಮತ್ತೆ ಆ ಸಮಯನೂ ಬಂದ್ಬಿಡುತ್ತೆ. ಜಬ್ ಬಹುತ್ ಹೋ ಜಾಯೆಂಗೆ, ಜ್ಞಾನ ತಿಳ್ಕೊಳ್ಳೋ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. तो बहुतों को ಮೆಸೇಜ್ देंगे, ಅನೇಕರಿಗೆ ನೀವು ಸಂದೇಶನ ಕೊಡಲಿಕ್ಕೆ ನಿಮಿತ್ತ ಆಗ್ತೀರಿ ಅಂತ ಅವಾಗಲೇ ಹೇಳ್ಬಿಟ್ಟಿದ್ದಾರೆ ನೋಡಿ ಬಾಬಾ. ಬಾಬಾ ಕಾ ಮೆಸೇಜ್ ಮಿಲ್ತಾ ಹೈ ಸಬ್ಕೋ. ಬಾಬಾ ಅವ್ರ ಮೆಸೇಜ್ ಅಂತೂ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ಮೆಸೇಜ್ ತೋ ಹೈ ಬಹುತ್ ಸಹಜ್. ಮೆಸೇಜ್ ತುಂಬ ಸರಳ ಇದೆ. ಸಿರ್ಫ್ ಬೋಲೋ ಅಪ್ನೆ ಕೋ ಆತ್ಮ ಸಮझ ಬಾಪ್ ಕೋ ಯಾದ್ ಕರೋ और कोई कर्मेंद्रियों से मनसा वाचा कर्मना कोई बुरा कर्म नहीं करो. ಮೆಸೇಜ್ ಇಷ್ಟೇನೆ, ಸಿರ್ಫ್ ಕೇವಲ ಇಷ್ಟೇನೆ. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ. ಯಾವುದೇ ಕರ್ಮೇಂದ್ರಿಯಗಳಿಂದ ಮನಸ ವಾಚ ಕರ್ಮಣ, ಯಾವುದೇ ಕೆಟ್ಟ ಕರ್ಮಗಳನ್ನು ಮಾಡಕ್ಕೆ ಹೋಗಬೇಡಿ. ಪೈಲೆ ಮನಸ ಮೇ ಆತಾ ಹೈ ತಬ್ ವಾಚ ಮೇ ಆತಾ ಹೈ. ಫಸ್ಟು ಮನಸ್ಸಲ್ಲಿ ಬರುತ್ತೆ ವಿಚಾರ, ಆಮೇಲೆ ಕರ್ಮದಲ್ಲಿ ಬರುತ್ತೆ, ವಾಚಾದಲ್ಲಿ ಬಂದ್ಬಿಡುತ್ತೆ. ಅಭಿ ತುಮಕೋ ರೈಟ್ ರಾಂಗ್ ಸಮಜ್ನೆ ಕಿ ಬುದ್ಧಿ ಮಿಲಿ. ಈಗ ನಿಮಗೆ ಸರಿ ಯಾವುದು, ತಪ್ಪು ಯಾವುದು, ಪಾಪ ಯಾವುದು, ಪುಣ್ಯ ಯಾವುದು ಅನ್ನೋಂಥ ತಿಳುವಳಿಕೆ ಅಂತಕ್ಕಂಥದ್ದು ಸಿಕ್ಕಿದೆ. ಯಹಿ ಕರ್ನ ಹೈ. ಇವಾಗ ಇದನ್ನೇ ಪುಣ್ಯ ಕರ್ಮಗಳನ್ನು ಮಾಡಬೇಕಾಗಿದೆ. ದಿಲ್ ಮೇ ಸಂಕಲ್ಪ ಆತಾ ಹೈ ಗುಸ್ಸಾ ಕರೆ, ಮನಸ್ಸಲ್ಲಿ ಬರುತ್ತೆ ಕೋಪ ಮಾಡ್ಕೋಬೇಕು ಅಂತ. ಆ ಬುದ್ಧಿ ಮೇ ಮಿಲಿ ಹೈನ, ಈಗ ಬುದ್ಧಿ ಅನ್ನೋದು ಸಿಕ್ಕಿದೆಯಲ್ಲ. ಅಗರ್ ಗುಸ್ಸಾ ಕರೆಂಗೆ ಪಾಪಾತ್ಮ ಬನ್ ಜಾಯೆಂಗೆ. ಒಂದು ವೇಳೆ ಕೋಪ ಮಾಡಿಕೊಂಡ್ರೆ ಪಾಪ ಆಗೋಗ್ಬಿಡುತ್ತೆ. ಬಾಬಾ ಕೋ ಯಾದ್ ಕರ್ನೆ ಸೆ ಪುಣ್ಯಾತ್ಮ ಬನ್ ಜಾಯೆಂಗೆ. ಬಾಬಾ ನೆನಪು ಮಾಡ್ತಾ ಇದ್ರೆ ಪುಣ್ಯಾತ್ಮರು ಆಗ್ಬಿಡ್ತೀರಾ. ಐಸಾ ನಹಿ ಅಚ್ಚಾ ಹುವಾ ಫಿರ್ ನಹಿ ಕರೆಂಗೆ. ಈ ರೀತಿ ಎಲ್ಲ ಹಿಂಗೆ ಒಳ್ಳೇದಾಯಿತು ಆಮೇಲೆ ಮಾಡೋದಿಲ್ಲ. ಐಸೆ ಫಿರ್ ಕೇತೆ ರಾನೆ ಕಾ ಆದತ್ ಪಡ್ ಜಾಯೆಂಗೆ. ಈ ರೀತಿ ಹೇಳ್ತಕ್ಕಂಥ ಹ್ಯಾಬಿಟ್ ಆಗಿಬಿಡುತ್ತೆ. ಮನುಷ್ಯ ಐಸಾ ಕರ್ಮ ಕರ್ತೆ ಸಮಸ್ತೆ ಪಾಪ ನಹಿ. ಜನರು ಈ ರೀತಿ ಕರ್ಮಗಳನ್ನು ಮಾಡ್ತಾರೆ, ತಿಳ್ಕೊಳ್ತಾರೆ ಇದು ಪಾಪ ಅಲ್ಲ ಅಂತ, ಆದರೆ ಆಗ್ತಾ ಇರುತ್ತೆ ಪಾಪ. ವಿಕಾರಕ್ಕೋ ಪಾಪ ನಹಿ ಸಮಸ್ತೆ. ವಿಕಾರಗಳಲ್ಲಿ ಹೋಗೋದು ಪಾಪ ಅಂತ ತಿಳ್ಕೊಳ್ಳೋದಿಲ್ಲ.
ಅಭಿ ಬಾಬಾನೇ ಬತಾಯ ಬಡೇತೆ ಬಡ ಪಾಪ ಇದು ದೊಡ್ಡದಕ್ಕಿಂತಲೂ ದೊಡ್ಡ ಪಾಪ ಇನ್ ಪರ್ ಜೀತ್ ಪಾನ ಹೈ ಇದ್ರ ಮೇಲೆ ನಾವು ವಿಜಯವನ್ನು ಗಳಿಸಬೇಕು. ಅವ್ರ ಸಬ್ಕೋ ಬಾಪ್ ಕಾ ಮೆಸೇಜ್ ದೇನಾ ಎಲ್ಲ ಮನುಷ್ಯಾತ್ಮರಿಗೆ ತಂದೆ ಸಂದೇಶ ಕೊಡಬೇಕು. ಬಾಬಾ ಕೇತೆ ಮುಜೆ ಯಾದ್ ಕರೋ ಮೌತ್ ಸಾಮ್ನೆ ಖಡಾ ಹೈ. ತಂದೆ ಹೇಳ್ತಾರೆ ನೀವು ನನ್ನನ್ನೇ ನೆನಪು ಮಾಡಿ ಮೃತ್ಯು ಎದುರುಗಡೆ ನಿಂತಿದೆ. ಜಬ್ ಕೊಯ್ ಮರ್ನೆ ಪರ್ ಹೋತಾ ಹೈ ತೋ ಉನ್ಕೋ ಕೇತೆ ಗಾಡ್ ಫಾದರ್ ಕೋ ಯಾದ್ ಕರೋ. ಯಾರಾದರೂ ಶರೀರ ಬಿಡೋ ಸಮಯ ಹತ್ತಿರ ಬಂದಾಗ ಭಗವಂತ ನೆನಪು ಮಾಡಿ ಅಂತ ಹೇಳ್ತಾರೆ. ರಿಮೆಂಬರ್ ಗಾಡ್ ಫಾದರ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ರಿಮೆಂಬರ್ ಗಾಡ್ ಫಾದರ್. ಸಮಸ್ತೆ ಹೇ ಗಾಡ್ ಫಾದರ್ ಪಾಸ್ ಜಾತೆ ಹೇ. ತಿಳ್ಕೊಳ್ತಾರೆ ಭಗವಂತನ ಬಳಿಗೆ ಆತ್ಮ ಹೋಗುತ್ತೆ, ಪರಂತು ವೇ ಲೋಗ ಯಹ ನಹೀ ಜಾನ್ತೆ ಕಿ ಗಾಡ್ ಫಾದರ್ ಕೋ ಯಾದ್ ಕರ್ನೆ ಸೆ ಕ್ಯಾ ಹೋಗಾ. ಆದರೆ ಆ ಜನರು ಇದನ್ನು ತಿಳ್ಕೊಳ್ಳೋದಿಲ್ಲ. ಗಾಡ್ ಫಾದರ್ ನೆನಪು ಮಾಡೋದ್ರಿಂದ ಏನಾಗುತ್ತೆ, ಕಹಾ ಜಾಯಂಗೆ ಎಲ್ಲಿಗೆ ಹೋಗ್ತೀವಿ, ಆತ್ಮ ಏಕ್ ಶರೀರ ಚೋಡ್ ದೂಸರಾ ಲೇತೀವಿ. ಆತ್ಮ ಒಂದು ದೇಹ ಬಿಟ್ಬಿಟ್ಟು ಇನ್ನೊಂದು ದೇಹಕ್ಕೆ ಹೊರಟೋಗುತ್ತೆ. ಗಾಡ್ ಫಾದರ್ ಕೆ ಪಾಸ್ ತೋ ಕೊಯ್ ಜಾ ನಾ ಸಕೆ. ಭಗವಂತನ ಬಳಿಗೆ ಯಾರು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. तो अब तुम बच्चों को अविनाशी बाबा का अविनाशी याद चाहिए. ಈಗ ತಾವು ಮಕ್ಕಳಿಗೆ ಅವಿನಾಶಿ ತಂದೆಯ ಅವಿನಾಶಿ ನೆನಪು ಅನ್ನೋದು ಬೇಕಾಗಿದೆ. जब तमो प्रधान दुखी बन जाते हैं तब एक दो को कहते गॉड फादर को याद करो. ಯಾವಾಗ ತಮೋ ಪ್ರಧಾನರಾಗ್ಬಿಡ್ತಾರೆ, ದುಃಖಿತರಾಗ್ಬಿಡ್ತಾರೆ, ಆಗ ಒಬ್ರಿಗೊಬ್ರು ಏನು ಮಾಡ್ತಾರೆ, ಹೇಳ್ತಿರ್ತಾರೆ ನೀವು ಭಗವಂತ ನೆನೀರಿ ಅಂತ. ಸಬ್ ಆತ್ಮ ಏಕ್ ದೋ ಕೋ कहती है. ಎಲ್ಲರೂ ಹೇಳ್ತಾರೆ ಒಬ್ರಿಗೊಬ್ರು ಭಗವಂತ ನೆನೀರಿ. ಎಲ್ಲ ಆತ್ಮಗಳಿಗೆ ಒಬ್ರಿಗೊಬ್ರು ಹೇಳ್ತಾ ಇರ್ತಾರೆ. कहती है ಆತ್ಮ ಹೇನಾ, ಹೇಳ್ತಾರೆ ಆತ್ಮ. ಐಸಾ ನಹಿ ಪರಮಾತ್ಮ कहते हैं. ಈ ರೀತಿಯೆಲ್ಲ ಪರಮಾತ್ಮ ಅಂತ ಹೇಳ್ತಾರೆ. ಆತ್ಮಕೋ कहती है. ಆತ್ಮ ಕೇಳುತ್ತೆ. ಬಾಪ್ಕೋ ಯಾದ್ ಕರೋ, ತಂದೆ ನೆನಪು ಮಾಡಿ. यह एक ಕಾಮನ್ ರಸಮ್ है. ಇದೊಂದು ಅಸಾಧಾರಣವಾದಂಥ ಸಂಪ್ರದಾಯ. ಮರನೇ ಸಮಯ ಪರ್ ಈಶ್ವರ್ ಕೋ ಯಾದ್ ಕರ್ತಾರೆ. ಸಾಯೋ ಸಮಯ ಬಂದಾಗ ಈಶ್ವರನನ್ನು ನೆನಪು ಮಾಡ್ತಾರೆ. ಈಶ್ವರ್ ಕಾ ಡರ್ ಇರುತ್ತೆ, ಈಶ್ವರನದು ಭಯ ಇರುತ್ತೆ. ಸಮಸ್ತೆ ಅಚ್ಚೆ ವ ಬುರೆ ಕರ್ಮ ಕಾ ಫಲ್ ಈಶ್ವರ್ ಹೀ ದೇತೆ ಹೈ. ಒಳ್ಳೆಯದು ಕೆಟ್ಟ ಕರ್ಮಕ್ಕೆ ಫಲ ಅನ್ನೋದು ಈಶ್ವರನೇ ಕೊಡ್ತಾರೆ ಅಂತ ತಿಳ್ಕೊತಾರೆ. ಬುರಾ ಕರ್ಮ ಕರೆಂಗೆ ತೋ ಈಶ್ವರ್ ಧರ್ಮರಾಜ್ ದ್ವಾರ ಬಹುತ್ ಸಜಾ ದೇಂಗೆ ಇಸ್ಲಿಯೇ ಡರ್ रहता है. ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಧರ್ಮರಾಜ ತುಂಬ ಶಿಕ್ಷೆಗಳನ್ನು ಕೊಡ್ತಾರೆ ಅನ್ನೋಂಥ ಭಯ ಇರುತ್ತೆ. ಬರೋಬರ್ ಕರ್ಮಂಕ ಭೋಗನಾಥು ಹೋತಾ ಹಿ ಹೇ. ವಾಸ್ತವದಲ್ಲಿ ಕರ್ಮಗಳ ಭೋಗ ಅನ್ನೋದು ಭೋಗಿಸ್ಬೇಕಾಗಿ ಬರುತ್ತೆ. ತುಮ್ ಬಚ್ಚೆ ಅಭಿ ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಕೋ ಸಮಸ್ತೆ ಹೋ. ಈಗ ನೀವು ಕರ್ಮ ಅಂದ್ರೇನು, ಅಕರ್ಮ ಅಂದ್ರೇನು, ವಿಕರ್ಮ ಅಂದ್ರೇನು ಇದರ ಗತಿಯನ್ನು ತಿಳ್ಕೊಂಡಿದ್ದೀರಿ. ಜಾನ್ತೆ ಹೋ ಯ ಕರ್ಮ ಅಕರ್ಮವ. ತಿಳ್ಕೊಂಡಿದ್ದೀರಿ ಇದು ಕರ್ಮ ಅಕರ್ಮ ಆಯಿತು. ಯಾದ್ ಮೇ ರಹ ಜೋ ಕರ್ಮ ಕರ್ತೆ ವ ಅಚ್ಚೆ ಕರ್ತೆ ಹೇ. ನೆನಪಿನಲ್ಲಿದ್ದು ಏನು ಕರ್ಮಗಳನ್ನು ಮಾಡ್ತಾರೆ ಅದೇ ಒಳ್ಳೆ ಕರ್ಮ ಆಗಿದೆ. ರಾಮ ರಾಜ್ಯ ಮೇ ಬುರಾ ಕರ್ಮ ಕಭಿ ನಹಿ ಹೋತಾ ಹೇ. ರಾಮರಾಜ್ಯದಲ್ಲಿ ಕೆಟ್ಟ ಕರ್ಮಗಳು ಎಂದೂ ಇರೋದೇ ಇಲ್ಲ. ಅವು ಶ್ರೀಮತ್ತು ಮಿಲ್ತಿ ರಹತಿ ಹೇ, ಕಹಾ ಬುಲಾವ ಹೋತಾ ಹೇ. ಈಗ ಶ್ರೀಮತ ಅಂತೂ ಸಿಕ್ಕುತ್ತೆ, ಎಲ್ಲಿಗಾದರೂ ಕರೀತಾರೆ. ಯಾ ಕರ್ನಾ ಚಹಿಯೆ ವಾ ನಹಿ ಚಹಿಯೆ. ಇದನ್ನು ಮಾಡಬೇಕೋ ಅಥವಾ ಮಾಡಬಾರ್ದೋ ಹರ್ ಬಾತ್ ಮೇ ಪೂछते रहो. ಪ್ರತಿಯೊಂದು ಮಾತಲ್ಲಿ ನೀವು ಕೇಳ್ತಾ ಇರಿ. ಸಮझो कोई पुलिस की नौकरी करते हैं, उनको कहा जाता है तुम पहले प्यार से समझाओ. ಪೊಲೀಸ್ನ ನೌಕರಿ ಮಾಡ್ತಕ್ಕಂಥ ಪೊಲೀಸ್ ಅವ್ರಿಗೂ ಕೂಡ ಬಾಬಾ ಹೇಳ್ತಾರೆ, ಮೊದಲು ನೀವು ನೌಕರಿ ಮಾಡಬೇಕಾದ್ರೆ ಜನಕ್ಕೆ ಪ್ರೀತಿಯಿಂದನೇ ಎಲ್ಲ ಎಚ್ಚರಿಕೆ ಕೊಡಿ. ಸಚ್ಚಿ ನಾ ಕರೆ ತೋ ಬಾದ್ ಮೇ ಮಾರ್. ಸರಿಯಾಗಿ ಮಾಡಲಿಲ್ಲ ಅಂದರೆ ಪೆಟ್ಟು ಕೊಡಿ. ಪ್ಯಾರ್ ಸೆ ಸಮಜಾನೆ ಸೆ ಹಾತ್ ಆ ಸಕ್ತಾ ಹೇ. ಪ್ರೀತಿಯಿಂದ ತಿಳಿಸಿದಾಗ ಕೈಗೆ ಬರ್ಬೋದು, ಪರಂತು ಉಸ್ ಪ್ಯಾರ್ ಮೇ ಬಿ ಯೋಗ ಬಲ್ ಬರಾ ಹುವಾ ಹೋಗಾ तो उस प्यार की ताकत से कोई को भी समझाने में समझेंगे. ಬಾಬಾ ಹೇಳ್ತಾರೆ ಪ್ರೀತಿಯಿಂದ ತಿಳಿಸ್ಕೊಂಡಾಗ ಕೈಗೆ ಬರ್ತಾರೆ ಜನ. ಆದರೆ ಆ ಒಂದು ಪ್ರೀತಿಯನ್ನು ಕೂಡ ಯೋಗ ಬಲ ತುಂಬಿದ್ರೆ ಕೆಲಸ ಮಾಡುತ್ತೆ ಅಂತ. ಬಾಬಾ ಅವ್ರು ನೆನಪಿದ್ದು ಯೋಗ ಶಕ್ತಿಯಿಂದ ನೀವು ಮಾಡಿದ್ರೆ ಅಲ್ಲಿ ಕೂಡ ಕೆಲಸ ಮಾಡುತ್ತೆ ಅಂತಾರೆ. ತಿಳಿಸ್ಕೊಡೋದ್ರಿಂದನೂ ಕೂಡ ತಿಳ್ಕೊತಾರೆ. ಯಹತೋ ಜೈಸೆ ಈಶ್ವರ್ ಸಮಜಾತೆ. ಒಳ್ಳೆ ಯೋಗಯುಕ್ತ ಸ್ಥಿತಿಯಲ್ಲಿ ಹೇಳಿದಾಗ ಇವರು ಒಳ್ಳೆ ಈಶ್ವರನೇ ನಮ್ಗೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾರೆ. ತುಮ್ ಈಶ್ವರ್ಗೆ ಬಚ್ಚೆ ಯೋಗಿ ಹೋನ. ನೀವು ಈಶ್ವರನ ಮಕ್ಕಳು ಯೋಗಿಗಳಾಗಿದ್ದೀರಲ್ವ. ತುಮಾರೇ ಮೇ ಬಿ ಈಶ್ವರ್ಯ ತಾಕತ್ ಹೈ. ನಿಮ್ಮಲ್ಲಿ ಈಶ್ವರ್ಯ ತಾಕತ್ತಿದೆ. ಈಶ್ವರ್ ಪ್ಯಾರ್ ಕಾ ಸಾಗರ ಹೈ, ಉನ್ಮೇ ತಾಕತ್.
ನಿಮ್ಮಲ್ಲಿ ಪ್ರೀತಿಯ ಸಾಗರ ಈಶ್ವರ ಆಗಿದ್ದಾರೆ, ಅವರಲ್ಲಿ ತಾಕತ್ತಿದೆ. ಸಬ್ಕೋ ವರ್ಸಾ ದೇತೆ ಹೈ ತುಮ್ ಜಾನ್ತೆ ಹೋ ಸ್ವರ್ಗ ಮೇ ಪ್ಯಾರ್ ಬಹುತ್ ಹೋತಾ ಹೈ. ಅವರಲ್ಲಿ ತಾಕತ್ತಿರುತ್ತೆ, ಎಲ್ಲರಿಗೂ ಆಸ್ತಿನ ಬಾಬಾ ಕೊಡ್ತಾರೆ. ನೀವು ತಿಳ್ಕೊಂಡಿರ್ತೀರಿ ಸ್ವರ್ಗದಲ್ಲಿ ಪ್ರೀತಿ ತುಂಬ ಇರುತ್ತೆ. ಅಭಿ ತುಮ್ ಪ್ಯಾರ್ ಕಾ ಪೂರಾ ವರ್ಷ ಲೇ ರಹೆ ಹೋ. ಈಗ ನೀವು ಪ್ರೀತಿಯ ಪೂರ್ತಿ ಆಸ್ತಿಯನ್ನು ತಗೊತಾ ಇದ್ದೀರಿ. ಲೇತೆ ಲೇತೆ ನಂಬರ್ ವಾರ್ ಪುರುಷಾರ್ಥ ಕರ್ತೆ ಕರ್ತೆ ಪ್ಯಾರೆ ಬನ್ ಜಾಯಂಗೆ. ನೀವು ಪ್ರೀತಿಯನ್ನು ತೆಗೆದುಕೊಳ್ತಾ ಆಸ್ತಿನ ತೆಗೆದುಕೊಳ್ತಾ ನಂಬರ್ ವಾರ್ ಪುರುಷಾರ್ಥ ಮಾಡ್ತಾ ನೀವು ಪ್ರಿಯರಾಗ್ಬಿಡ್ತೀರಾ. ಬಾಬಾ ಕೇತೆ ಹೇ ಕಿಸ್ಕೋ ಭಿ ದುಃಖ ನಹಿ ದೇನಾ. ಬಾಬಾ ಹೇಳ್ತಾರೆ, ಯಾರಿಗೆ ನೀವು ದುಃಖನ ಕೊಡಕ್ಕೆ ಹೋಗಬೇಡಿ. ನಹಿ ತೋ ದುಃಖಿ ಹೋಕರ್ ಮರೆಂಗೆ. ದುಃಖ ಕೊಡ್ತಾನೆ ಇದ್ರೆ ದುಃಖಿಗಳಾಗಿ ಸಾಯಬೇಕು. ಬಾಬಾ ಪ್ಯಾರ್ ಕಾ ರಾಸ್ತಾ ಬತಾತೆ ಮನಸಾ ಮೇ ಆನೆ ಸೆ ವ ಶಕಲ್ ಬಿ ಆ ಜಾತಿ ಹೇ. ಮನಸ್ಸಿನಲ್ಲಿ ಬಿರುಗಾಳಿ ಬರುತ್ತೆ ಅಂದರೆ ಅದು ಕರ್ಮದಲ್ಲಿ ಚಹರೆನಲ್ಲಿ ಕಾಣಿಸ್ಕೊಳ್ಳುತ್ತೆ. ಕರ್ಮೇಂದ್ರಿಯನ್ಸೆ ಕರ್ ಲಿಯಾ ತೋ ರಿಜಿಸ್ಟರ್ ಖರಾಬ್ ಹೋ ಜಾಯಂಗೆ. ಕರ್ಮೇಂದ್ರಿಯಗಳಿಂದ ಏನಾದರೂ ಕರ್ಮಗಳನ್ನು ಮಾಡಿದ್ದೇ ಆದರೆ ರಿಜಿಸ್ಟರ್ ಕೆಟ್ಟೋಗುತ್ತೆ. ದೇವತಾओं की चाल चलन का गायन करते हैं ना. ದೇವಾನ್ ದೇವತೆಗಳ ನಡವಳಿಕೆಯದು ಗಾಯನ ಮಾಡ್ತಾರಲ್ವ. ಇಸ್ಲಿಯೇ ಬಾಬಾ ಕೇಳ್ತೆ ದೇವತಾओं के ಪೂಜಾರಿयों को समझाओ. ದೇವಾನ್ ದೇವತೆಗಳ ಪೂಜಾರಿಗಳಾಗಿದ್ದಾರೆ, ಅವ್ರಿಗೂ ತಿಳಿಸ್ಕೊಡಿ. महिमा गाते आप सर्वगुण संपन्न 16 कला संपूर्ण हो तो अपनी चाल चलन भी सुनाते हैं. ಆ ಒಂದು ಮಹಿಮೆಯನ್ನು ಬಾಬಾ ಮಾಡ್ತಾರೆ. ನೀವು ಸರ್ವಗುಣ ಸಂಪನ್ನರಾಗ್ತೀರಾ, 16 ಕಲಾ ಸಂಪೂರ್ಣರಾಗ್ತೀರಾ. ತಮ್ಮ ನಡವಳಿಕೆಯನ್ನು ಕೂಡ ನೀವು ತಿಳಿಸ್ತಾರೆ, ಚಾಲ್ ಚಲನ್ ಬಗ್ಗೆ ಹೇಳ್ತಾರೆ. ತೋ ಉನ್ಕೋ ಸಮಜಾವೋ ತೋ ಮೈಸೆ ಥೇ. ಅವ್ರಿಗೂ ತಿಳಿಸ್ಕೊಡಿ, ನೀವು ಮೊದಲು ಹಿಂಗಿದ್ರಿ ಅಬ್ ನಹಿ ಹೋ ಫಿರ್ ಹೋಂಗೆ ಜರೋ. ಮೊದಲು ಹಂಗಿದ್ದವರು ಇವಾಗ ಹಿಂಗಾಗ್ಬಿಟ್ಟೆ ಮತ್ತೆ ಹಂಗಾಗ್ತೀರಿ ಅಂತ ತಿಳಿಸ್ಕೊಡಿ ಅಂತ. ತುಮಕೋ ಐಸಾ ದೇವತಾ ಬನ್ನ ಹೈ, ಅಪ್ನಿ ಚಾಲ್ ಚಲನ್ ಐಸಿ ರಕ್ಕೋ ಜೋ ತುಮ್ ಬನ್ ಜಾಯಂಗೆ. ನಡವಳಿಕೆ ಈ ರೀತಿ ಇಟ್ಕೊಂಡ್ರೆ ನೀವು ಹಿಂಗೆ ಆಗ್ಬಿಡ್ತೀವಿ. ಅಪ್ನಿ ಚಾಂಚ್ ಕರ್ನಿ ಏನ. ತಮ್ಮನ್ನೇ ತಾವು ಚೆಕಿಂಗ್ ಮಾಡ್ಕೋಬೇಕಲ್ಲ. ಸಂಪೂರ್ಣ ನಿರ್ವಿಕಾರಿ ಹೇ. ನೋಡ್ಕೋಬೇಕು ನಾವು ಸಂಪೂರ್ಣ ನಿರ್ವಿಕಾರಿ ಆಗಿದ್ದೀವ. ಹಮಾರೆ ಮೇ ಕೋಯಿ ಅಸುರಿ ಗುಣತ್ವ ನಹಿ ಹೇ. ನಮ್ಮಲ್ಲಿ ಯಾವುದೇ ಅಸುರಿ ಗುಣಗಳಿಲ್ವಾ ಅನ್ನೋದು ಚೆಕ್ ಮಾಡ್ಕೊಬೇಕು. ಕೋಯಿ ಬಾತ್ ಮೇ ಬಿಗಡ್ನಾ ತೋ ನಹಿ ಹೇ. ಯಾವುದೇ ಮಾತಿನಲ್ಲಿ ಮುನಿಸ್ಕೊಳ್ಳೋದಿಲ್ವಾ. ಮೂಡಿತೋ ನಹಿ ಬಂತಾ ಹೋ. ಮೂಡ್ ಆಫ್ ಆಗೋದಿಲ್ವಾ. ಉನ್ಕೆ ಬಾರ್ ಅನೇಕ ಬಾರ್ ತುಮ್ನೆ ಪುರುಷಾರ್ಥ ಕಿಯಾ. ಕಲ್ಪದ ಹಿಂದೇನೂ ಪುರುಷಾರ್ಥ ಮಾಡಿದ್ರಿ, ಅನೇಕ ಬಾರಿ ಮಾಡಿದ್ರಿ, ಈಗಲೂ ಮಾಡ್ತಾ ಇದ್ದೀರಿ. ಬಾಬಾ ಕೇತೆ ತುಮಕೋ ಐಸಾ ಬನನಾ ಹೈ. ಬಾಬಾ ಹೇಳ್ತಾರೆ ನೀವು ಈ ರೀತಿ ಆಗಬೇಕು. ಬನಾನೆ ವಾಲಾ ಭಿ ಹಾಜಿರ್ ಹೈ. ಈ ರೀತಿ ಮಾಡ್ತಕ್ಕಂಥವ್ರು ಕೂಡ ಹಾಜರಾಗಿದ್ದಾರೆ. ಕೇತೆ ಹೇ ಕಲ್ಪ ತುಮಕೋ ಐಸಾ ಬನಾತಾ ಹೂಂ. ಹೇಳ್ತಾರೆ ನಾನು ಪ್ರತಿ ಕಲ್ಪಕ್ಕೂ ಈ ರೀತಿ ನಿಮ್ಮನ್ನು ಮಾಡ್ತೀನಿ. ಕಲ್ಪ ಪೇಲೆ ಜಿನೋನೆ ಜ್ಞಾನ ಲಿಯಾ ಹೈ ವ ಜರೂರ್ ಆಕರ್ ಲೆಂಗೆ. 5000 ವರ್ಷಗಳಿಂದ ಕಲ್ಪದಿಂದ ಯಾರು ಜ್ಞಾನಕ್ಕೆ ಬಂದಿದ್ರೋ ಅವರೇ ಈಗಲೂ ಜ್ಞಾನಕ್ಕೆ ಬರ್ತಾರೆ. ಪುರುಷಾರ್ಥ ಭಿ ಕರಾಯ ಜಾತ. ಪುರುಷಾರ್ಥನೂ ಮಾಡಿಸ್ಬೇಕಾಗತ್ತೆ. ಅವ್ರು ಬೇಫಿಕರ್ ಭಿ ರಾಗ್ತಾರೆ, ನಿಶ್ಚಿಂತವೂ ಆಗಿರ್ತಾರೆ. ಡ್ರಾಮಾಕಿ ನೂಂದ್ ಐಸಿ ಹೇ. ಈ ನಾಟಕದಲ್ಲಿ ಟೈಮಿಂಗ್ ಫಿಕ್ಸ್ ಆಗಿದೆ. ಕೊಯ್ ಕೇತೆ ಡ್ರಾಮಾ ಮೇ ನೂಂದ್ಗೆ ಜರೂರ್ ಕರೆಂಗೆ. ಕೆಲವರು ಉಲ್ಟಾ ಹಿಂಗೂ ಹೇಳ್ಬಿಡ್ತಾರೆ, ನಾಟಕದಲ್ಲಿ ಫಿಕ್ಸ್ ಆಗಿದ್ರೆ ಅವಶ್ಯಕವಾಗಿ ಮಾಡ್ತೀರಿ. ಅಚ್ಚಾ ಪಾರ್ಟ್ ಹೋಗ ಡ್ರಾಮಾ ಕರಾಯಂಗೆ. ಒಳ್ಳೆ ಪಾರ್ಟ್ ಇದ್ದರೆ ಡ್ರಾಮಾ ಮಾಡಿಸುತ್ತೆ. ಸಮಜಾ ಜಾತ ಇನ್ಕಿ ತಕ್ದೀರ್ ಮೇ ನಹಿ. ಹಂಗೆ ಹೇಳೋರಿಗೆ ಬಾಬಾ ಹೇಳ್ತಾರೆ ಅದೃಷ್ಟದಲ್ಲಿ ಇಲ್ಲ. ನೋಡೋಣ ಅಂತ ನಾವು ನೋಡ್ಕೊಂಡೇ ಇದ್ದೋಗ್ಬಿಡ್ತಾರಲ್ವ. ಮಾಡೋಣ ಅನ್ನೋರು ಮಾಡ್ತಾನೆ ಇರ್ತಾರೆ. तो तकदीर में नहीं तो बोल ड्रामा में होगा. ड्रामा उनको पुरुषार्थ कराएगा. ಅದೃಷ್ಟದಲ್ಲಿಲ್ಲ ಅಂದರೆ ಹೇಳ್ತಾರೆ, ಡ್ರಾಮಾದಲ್ಲಿದ್ದರೆ ಡ್ರಾಮಾ ಪುರುಷಾರ್ಥ ಮಾಡಿಸುತ್ತೆ ಅಂತ ಹೇಳಿದ್ರೆ ಬಸ್ ಚೋಡ್ದಿ ಅಂತವ್ರು ಬಿಟ್ಟು ಹೋಗ್ತಾರೆ. ಐಸೆ ಬಿ ತುಮಕೋ ಬಹುತ್ ಮಿಲ್ತೆ. ಈ ರೀತಿ ಹೇಳೋರು ಸುಮಾರು ಜನ ಸಿಗ್ತಾರೆ. ತುಮಾರಾ ಏಮ್ ಆಬ್ಜೆಕ್ಟ್ ತೋ ಯಹ ಖಡಾ ಹೈ, ಬ್ಯಾಡ್ಜ್ ತೋ ತುಮಾರೆ ಪಾಸ್ ಹೈ. ನಿಮ್ಮ ಗುರಿ ಉದ್ದೇಶ ಇಲ್ಲಿ ನಿಂತಿದೆ, ಬ್ಯಾಡ್ಜು ಕೂಡ ನಿಮ್ಮ ಹತ್ರ ಇದೆ. ಜೈಸಿ ಅಪ್ನಾ ಪೋತಾ ಮೇಲೆ ದೇಖ್ತೆ ಹೋ ತೋ ಬ್ಯಾಡ್ಜ್ ಬಿ ದೇಖೋ. ಹೇಗೆ ನಿಮ್ಮದು ಲೆಕ್ಕ ನೋಡ್ತೀರಾ ಅಂದರೆ ಬ್ಯಾಡ್ಜು ನೋಡಿ. ಅಪ್ನಿ ಚಾಲ್ ಚಲನ್ ಕೋ ಬಿ ದೇಖೋ. ನಿಮ್ಮ ನಡವಳಿಕೆಯನ್ನು ನೋಡ್ಕೊಳ್ಳಿ. ಕಭಿ ಬಿ ಕ್ರಿಮಿನಲ್ ಆಂಕೆ ನಾವು ಎಂದು ವಿಕಾರಿ ದೃಷ್ಟಿ ಅನ್ನೋದು ಇರಬಾರ್ದು. ಈವಿಲ್ ಬೋಲ್ನೆ ವಾಲಾ ಬಿ ನಹಿ ಹೋಗಾ ತೋ ಕಾನ್ ಸುನೆಂಗೆ ಕೈಸೆ. ಕೆಟ್ಟ ಮಾತು ಹೇಳೋರೇ ಇಲ್ಲ ಅಂದರೆ ಕಿವಿಯಲ್ಲಿ ಕೇಳುತ್ತೆ. ಸತ್ಯುಮೆ ಸಬ್ ದೈವಿ ಗುಣವಾಲೆ ಹೋತೆ ಹೇ. ಸತ್ಯುಗದಲ್ಲೆಲ್ಲ ದೇವಾತ್ಮರೇ ದೈವಿ ಗುಣ ಇರೋವಂಥವ್ರೆ ಇರ್ತಾರೆ. ಉನ್ಹೋನೆ ಬಿ ಪ್ರಾರಬ್ಧ ಬಾಬಾ ದ್ವಾರ ಪಾಯಿ ಹೇ. ಅವರು ಕೂಡ ಪ್ರಾರಬ್ಧವನ್ನು ಶಿವಬಾಬಾ ಅವರಿಂದ ಪಡ್ಕೊಂಡಿದ್ರು. ಯಹ ತೋ ಸಬ್ಕಾ ಬೋಲೋ
ಬಾಬಾ ಕೋ ಯಾದ್ ಕರೋ ವಿಕರ್ಮ ವಿನಾಶ್ ಹೋ ಜಾಯಂಗೆ. ನೀವೆಲ್ಲರಿಗೂ ತಿಳಿಸ್ಕೊಡಿ, ತಂದೆಯನ್ನು ನೆನಪು ಮಾಡಿ, ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುತ್ತೆ. ಇಸ್ಮೇ ನುಕ್ಸಾನ್ ಕಿ ಕೊಯ್ ಬಾತ್ ನಹಿ, ಇದರಲ್ಲಿ ಯಾವುದೇ ನಷ್ಟದ ಮಾತೇ ಇಲ್ಲ. ಸಂಸ್ಕಾರ ಆತ್ಮ ಲೇ ಜಾತಿ ಹೇ, ಆತ್ಮನೇ ಏನು ತೊಗೊಂಡೋಗುತ್ತೆ, ಸಂಸ್ಕಾರ ತೆಗೆದುಕೊಂಡೋಗುತ್ತೆ. ಸನ್ಯಾಸಿ ಹೋಗಾ ತೋ ಫಿರ್ ಸನ್ಯಾಸ ಧರ್ಮ ಮೇ ಆ ಜಾಯಂಗೆ, ಸಾಧು ಸಂತರಿದ್ದರೆ ಅವ್ರು ಸನ್ಯಾಸ ಧರ್ಮದಲ್ಲಿ ಬಂದುಬಿಡ್ತಾರೆ. ಜಾಡ್ ತೋ ಉನ್ಕಾ ಬಡ್ತಾ ರಹತಾ ಹೇ, ವೃಕ್ಷ ಅನ್ನೋದು ಅವ್ರದ್ದು ವೃದ್ಧಿ ಆಗ್ತಾ ಇರುತ್ತೆ. ಈ ಸಮಯ ತುಮ್ ಬದಲ್ ರಹೆ ಹೋ, ಮನುಷ್ಯ ಹಿ ದೇವತಾ ಬಂತೆ ಹೇ, ಈ ಸಮಯದಲ್ಲಿ ನೀವು ಬದಲಾವಣೆ ಆಗ್ತಾ ಇದ್ದೀರಿ, ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀರಿ. ಸಬ್ ಕೋಯಿ ಇಕ್ಕಟ್ಟ ತೋಡೆ ಆಯಂಗೆ, ಎಲ್ಲರೂ ಒಟ್ಟಿಗೆ ಎಲ್ಲಾದರೂ ಬರ್ತಾರಾ? ಆಯಂಗೆ ಫಿರ್ ನಂಬರ್ ವಾರ್, ಬರೋದು ಈ ನಾಟಕದಲ್ಲಿ ನಂಬರ್ ವಾರ್ ಆಗಿ ಬರ್ತಾರೆ. ಡ್ರಾಮಾ ಮೇ ಕೋಯಿ ಬಿಗರ್ ಸಮಯ ಆ್ಯಕ್ಟರ್ ತೋಡಿ ಸ್ಟೇಜ್ ಪರ್ ಆ ಜಾತ. ಯಾವಾಗ ಅಂದರೆ ಅವಾಗ ಡ್ರಾಮಾದಲ್ಲಿ ಆ್ಯಕ್ಟರ್ಸ್ ಬರೋದಿಲ್ಲ, ಅವ್ರವ್ರ ಟೈಮ್ ಸರಿಯಾಗಿ ಅವ್ರವ್ರ ಪಾರ್ಟ್ ಮಾಡೋಕ್ಕೆ ಅವ್ರವರು ಬರ್ತಾರೆ. ಅಂದರ್ ಬೈಟೆ ರಹತೆ ಹೇ, ಒಳಗಡೆ ಸ್ಕ್ರೀನ್ ಹಿಂದ್ಗಡೆ ಕೂತಿರ್ತಾರೆ. ಯಾವಾಗ ಸಮಯ ಅವ್ರದ್ದು ಇರುತ್ತೆ ಸ್ಟೇಜ್ ಮೇಲೆ, ಆವಾಗ ಅವರು ಸ್ಟೇಜ್ ಮೇಲೆ ಪಾತ್ರ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿ ಕೂಡ ಹಾಗೆ, ಇದು ಬೇಹದ್ದಿನ ಡ್ರಾಮಾ ಇದು ಅಂತಾರೆ. ಅಂದರೆ ಪ್ರತಿಯೊಂದು ಆತ್ಮದ ಪಾತ್ರ ಯಾವಾಗ ಏನೇನು ಮಾಡಬೇಕಂತಿರುತ್ತೆ ಆ ಸಮಯದಲ್ಲಿ ಆಯಾ ಆತ್ಮಗಳು ಪಾತ್ರಗಳನ್ನು ಮಾಡ್ತಾರೆ. ಹದ್ ಕಾ ನಾಟಕ ಯಾ ಬೇಹದ್ ಕಾ ನಾಟಕ, ಅದು ಹದ್ದಿನ ನಾಟಕ ಇದೆ, ಇದು ಬೇಹದ್ದಿನ ನಾಟಕ. बुद्धि में हम एक्टर्स को अपने समय पर आकर अपना ಪಾರ್ಟ್ ಬಜಾನ. ಬುದ್ಧಿನಲ್ಲಿ ಇಟ್ಕೊಳ್ಳಿ, ನಾವು ನಮ್ಮ ಸಮಯಕ್ಕೆ ಬಂದು ಸರಿಯಾಗಿ ಬಂದು ನಾವು ನಮ್ಮ ಪಾತ್ರಗಳನ್ನು ಅಭಿನಯಿಸಬೇಕು. ಯ ಬೇಹದ್ ಕಾ ಬಡ ಜಾಡ್ ಹೇ, ಇದು ಬೇಹದ್ದಿನ ದೊಡ್ಡದೇನಾಗಿದೆ, ವೃಕ್ಷ ಆಗಿದೆ. ನಂಬರ್ ವಾರ್ ಆತೆ ಜಾತೆ ಹೇ, ಪಹಲೆ ಪಹಲೆ ಏಕ ಧರ್ಮ ಥಾ, ಸವಿ ಧರ್ಮ ವಾಲೆ ಪಹಲೆ ಪಹಲೆ ಆ ನಾ ಸಕೆ. ನಂಬರ್ ವಾರ್ ಆಗಿ ಬರ್ತಾ ಇರ್ತಾರೆ. ಮೊಟ್ಟ ಮೊದಲು ಒಂದೇ ಧರ್ಮ ಇತ್ತು, ಎಲ್ಲ ಧರ್ಮದವರು ಮೊಟ್ಟ ಮೊದಲು ಬರಲಿಕ್ಕೆ ಆಗೋದಿಲ್ಲ. ಪಹಲೆ ತೋ ದೇವಿ ದೇವತಾ ಧರ್ಮ ವಾಲೆ ಹಿ ಆಯಂಗೆ ಪಾರ್ಟ್ ಭಜನ್, ಮೊಟ್ಟ ಮೊದಲು ದೇವತಾ ಧರ್ಮದವರೇ ಬರ್ತಾರೆ ಅವ್ರವ್ರ ಪಾತ್ರಗಳನ್ನು ಅಭಿನಯಿಸಲಿಕ್ಕೆ. ಸೋ ಬಿ ನಂಬರ್ ವಾರ್, ಅದು ಕೂಡ ನಂಬರ್ ವಾರ್ ಆಗಿ. ತೋ ಜಾಡ್ ಕಾ ರಾಜ್ ಕಾ ಬಿ ಸಮझना ಹೇ, ವೃಕ್ಷದ ರಹಸ್ಯಗಳನ್ನು ನೀವು ತಿಳ್ಕೋಬೇಕು. ಬಾಬಾ ಹಿ ಆಕರ್ ಸಾರೆ ಕಲ್ಪ್ ಕಿ ವೃಕ್ಷ ಕಾ ಜ್ಞಾನ ಸುನಾತೆ, ತಂದೆ ಬಂದ್ಬಿಟ್ಟು ಇಡೀ ಕಲ್ಪವೃಕ್ಷದ ಜ್ಞಾನವನ್ನು ತಿಳಿಸ್ತಾರೆ. ಇನ್ಕಿ ಬೇಂಟ್ ಫಿರ್ ನಿರಾಕಾರಿ ಜಾಡ್ಸೆ ಹೋತಾ ಹೇ, ಇದರ ಹೋಲಿಕೆ ಅನ್ನೋದು ನಿರಾಕಾರಿ ವೃಕ್ಷದ ಜೊತೆಯಲ್ಲಾಗುತ್ತೆ. ಏಕ್ ಬಾಪ್ ಹೀ ಕೇತೆ ಮನುಷ್ಯ ಸೃಷ್ಟಿ ರೂಪಿ ಜಾಡ್ ಕಾ ಬೀಜ್ ಮೈ ಹೂँ, ಒಬ್ಬ ತಂದೆನೇ ಹೇಳ್ತಾರೆ ಮಾನವ ಸೃಷ್ಟಿ ರೂಪಿ ವೃಕ್ಷಕ್ಕೆ ಬೀಜ ನಾನೇ ಆಗಿದ್ದೀನಿ. ಬೀಜ್ ಮೇ ಜಾಡ್ ಸಮಾಯ ಹುआ नहीं है, लेकिन ಜಾಡ್ ಕಾ ಜ್ಞಾನ ಸಮಾಯ हुआ, ಬೀಜದಲ್ಲಿ ವೃಕ್ಷ ಅಡಕವಾಗಿಲ್ಲ, ಆದರೆ ವೃಕ್ಷದಲ್ಲಿ ಜ್ಞಾನ ಅಡಕವಾಗಿದೆ ಅಂತ ಬಾಬಾ ಹೇಳ್ತಾರೆ. ಹರ್ ಏಕ ಅಪ್ನ ಅಪ್ನ ಪಾರ್ಟ್, ಪ್ರತಿಯೊಂದು ಆತ್ಮದ್ದು ಅವ್ರವ್ರದ್ದೇ ಆಗಿರ್ತಕ್ಕಂಥ ಪಾತ್ರ ಫಿಕ್ಸ್ ಆಗಿದೆ. ಚೈತನ್ಯ ಜಾಡ, ಇದು ಮಾನವ ವಂಶ ವೃಕ್ಷ, ಚೈತನ್ಯ ವೃಕ್ಷ. ಜಾಡ್ಕೆ ಪತ್ತೆ ಬಿ ನಂಬರ್ ವಾರ್ ನಿಕ್ಲೆಂಗೆ, ವೃಕ್ಷದಲ್ಲಿ ಕೂಡ ಎಲೆಗಳು ಅವರು ಒಂದೇ ಸಲಕ್ಕೆ ಬರಲ್ಲ, ಎಲೆಗಳು ಎಲ್ಲ ನಂಬರ್ ವಾರ್ ಆಗಿ ಬರ್ತವೆ ಒಂದಾದ್ಮೇಲೆ ಒಂದು. ಇಸ್ ಜಾಡ್ಕೋ ಕೋಯಿ ಬಿ ಸಮಜ್ತೇನೆ, ಈ ಮಾನವ ವಂಶ ವೃಕ್ಷದ ಬಗ್ಗೆ ಯಾರಿಗೋ ಜ್ಞಾನನೇ ಇಲ್ಲ. ಇನ್ಕಾ ಬೀಜ ऊपर में है इसलिए इनका उल्टा वृक्ष कहा जाता है. ಈ ಮಾನವ ವಂಶ ವೃಕ್ಷದ ಬೀಜ ಸ್ವರೂಪ ಶಿವಬಾಬಾ ಮೇಲೆ ಇದ್ದಾರೆ, ಅದರಿಂದ ಇದಕ್ಕೆ ತಲಕಳಗಾಗಿರುವಂಥ ವೃಕ್ಷದ ರೂಪದಲ್ಲಿ ತೋರಿಸಲಾಗಿದೆ ಮೂರ್ಲೋಕದ ಚಿತ್ರದಲ್ಲಿ. ರಚಯಿತ ಬಾಬಾ ಬಿ ऊपर में है, ಶಿವಬಾಬಾ ರಚನೆಕಾರ ಮೇಲಿದ್ದಾರೆ. ತುಮ್ ಜಾನ್ತೆ ಹೋ ಹಮ್ಕೋ ಜಾನಾ ಹೇ ಘರ್, ನಿಮಗೆ ಗೊತ್ತಿದೆ ನಾವೆಲ್ಲ ಆತ್ಮಗಳಲ್ಲಿ ಹೋಗಬೇಕು. ಜಹಾ ಆತ್ಮಯೇ ರಹತೆ ಹೇ, ಅಲ್ಲಿ ಆತ್ಮಗಳು ನಿವಾಸ ಮಾಡ್ತಾರೆ. ಅಭಿ ಹಮ್ಕೋ ಪವಿತ್ರ ಬನ್ಕರ್ ಜಾನಾ ಹೇ, ತುಮಾರೆ ದ್ವಾರ ಯೋಗ ಬಲ್ ಸೆ ಸಾರೆ ವಿಶ್ವಕ್ಕೋ ಪವಿತ್ರ ಹೋ ಜಾತಾ ಹೇ. ಬಾಬಾ ಹೇಳ್ತಿದ್ದಾರೆ, ಈಗ ನಮಗೆ ಪವಿತ್ರರಾಗಿ ಪರಂಧಾಮಕ್ಕೆ ಹೋಗಬೇಕು. ನಿಮ್ಮದು ಕೂಡ ಯೋಗ ಬಲದಿಂದ ಇಡೀ ವಿಶ್ವ ಪವಿತ್ರ ಆಗೋಗುತ್ತೆ. ತುಮಾರೆ ಲಿಯೇ ತೋ ಪವಿತ್ರ ಸೃಷ್ಟಿ चाहिए, ನಿಮಗೋಸ್ಕರ ಪವಿತ್ರವಾದ ಪ್ರಪಂಚ ಬೇಕು ಅಂತಾರೆ ಬಾಬಾ. तो पवित्र बनते हो तो दुनिया भी पवित्र बनती है, बनानी पड़े. ನೀವು ಪವಿತ್ರ ಆತ್ಮಗಳಾಗ್ತೀರಿ ಅಂದರೆ ಪ್ರಪಂಚನೂ ಪವಿತ್ರ ಆಗಬೇಕು. सब पवित्र हो जाते हैं, ಎಲ್ಲರೂ ಪವಿತ್ರ ಆಗ್ತಾರೆ. ತುಮಾರಾ ಬುದ್ಧಿ ಮೇ ಹೇ, ಆತ್ಮ ಮೇ ಹಿ ಜ್ಞಾನ ಮನ್ ಬುದ್ಧಿ ಹೇ ನಾ, ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ, ಚೈತನ್ಯ ಹೇ, ಚೈತನ್ಯವಾಗಿದೆ. ಆತ್ಮ ಹಿ ಜ್ಞಾನಕ್ಕೋ ಧಾರಣ ಕರ್ ಸಕ್ತಿ, ಆತ್ಮಗಳೇ ಜ್ಞಾನವನ್ನು ಧಾರಣೆ ಮಾಡ್ತಾರೆ. ಜೋ ಮೀಟೆ ತೆ ಮೀಟೆ ಬಚ್ಚೆ ಕೋ ಸಾರಾ ರಾಜ್ ಬುದ್ಧಿ ಮೇ ಹೋನಾ चाहिए, ಮಧುರಾತಿ ಮಧುರ ಮಕ್ಕಳಿಗೆ ಟೋಟಲ್ ವೃಕ್ಷದ
ರಹಸ್ಯಗಳು ಬುದ್ಧಿನಲ್ಲಿ ಇರಬೇಕು. ಕೇಸೆ ಹಮ್ ಪುನರ್ಜನ್ಮ ಲೇತೆ, ಯಾವ ಥರ ಪುನರ್ಜನ್ಮಗಳಲ್ಲಿ ನಾವು ಬಂದಿದ್ದೀವಿ ಅನ್ನೋ ತಿಳ್ಕೋಬೇಕು. 84 का चक्र तुम्हारा पूरा होता है तो सबको पूरा होता है. 84 ಜನ್ಮಗಳ ಚಕ್ರ ಪೂರ್ತಿ ಆಯಿತು ಅಂದರೆ ಎಲ್ಲರ ಪಾತ್ರನೂ ಪೂರ್ತಿ ಆಗುತ್ತೆ. ಸಬ್ ಪಾವನ್ ಬಂಚಾತೆ, ಎಲ್ಲ ಆತ್ಮಗಳು ಪಾವನರಾಗಿಬಿಡ್ತಾರೆ. तो ये ಅನಾದಿ ಬನಾವುವ ಡ್ರಾಮಾ, ಇದು ಅನಾದಿಯಾಗಿ ಮಾಡಲ್ಪಟ್ಟಿರೋಂಥ ನಾಟಕ. 1 ಸೆಕೆಂಡ್ भी ठहरता नहीं है, 1 ಸೆಕೆಂಡು ಕೂಡ ನಿಲ್ಲೋದಿಲ್ಲ, ನಡೀತಾ ಇರುತ್ತೆ. ಸೆಕೆಂಡ್ ಬೈ ಸೆಕೆಂಡ್ जो कुछ होता है फिर कल्प के बाद होगा. ಸೆಕೆಂಡ್ ಏನು ಪಾಸ್ ಆಗ್ತಾ ಇದೆ ನೆಕ್ಸ್ಟ್ ಕಲ್ಪಕ್ಕೆ ಆಗುತ್ತೆ. ಹರ್ ಏಕ್ ಆತ್ಮ ಮೇ ಅವಿನಾಶಿ ಪಾರ್ಟ್ ಬರಾವು, ಪ್ರತಿಯೊಂದು ಆತ್ಮದಲ್ಲಿ ಅವಿನಾಶಿ ಪಾತ್ರ ತುಂಬಿರುತ್ತೆ. ಏಕ್ ಆಕ್ಟ್ ಹರ್ ವಹ ಆಕ್ಟರ್ ಕರ್ಕೆ 2-4 का ಪಾರ್ಟ್ ಬಜಾएंगे, ಆ ಪಾತ್ರಧಾರಿಗಳು 2 ಅಥವಾ 4 ಪಾರ್ಟ್ಗಳನ್ನು ಮಾಡ್ಬೋದು. ಅಥವಾ ಆತ್ಮಂಗೂ ನ್ಯಾಚುರಲ್ ಪಾರ್ಟ್ ಮಿಲಾವ, ಇಲ್ಲಂತೂ ಸ್ವಾಭಾವಿಕವಾಗಿ ಆತ್ಮಗಳಲ್ಲಿ ಪಾತ್ರ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ, ತುಂಬಿದೆ. ಅವ್ರವ್ರ ಪಾತ್ರಗಳನ್ನು ಅಭಿನಯಿಸ್ತಾರೆ ಅಂತಾರೆ ಬಾಬು. ಬಚ್ಚೋಂಕೋ ಕಿತ್ನಿ ಖುಷಿ ಹೋನಿ चाहिए, ಮಕ್ಕಳಿಗೆ ಈ ಪಾತ್ರಗಳನ್ನು ಅಭಿನಯಿಸೋದ್ರಲ್ಲಿ ಎಷ್ಟು ಖುಷಿ ಇರಬೇಕು. ಅತೀಂದ್ರಿಯ ಸುಖ ಬಿ ಸಂಗಮ್ ಕಾಯಿಸ್ ಗಾಯವ, ಅತೀಂದ್ರಿಯ ಸುಖದ ಬಗ್ಗೆ ಈಗ ಸಂಗಮಯುಗದಲ್ಲಿ ಗಾಯನ ಇದೆ. ಬಾಬಾ ಆತೆ ಹೇ ಕಿಸ್ ಜನ್ಮಂ ಕೆ ಲಿಯೆ ಹಮ್ ಸದಾ ಸುಖಿ ಬಂತೆ ಹೇ, ತಂದೆ ಬರ್ತಾರೆ 21 ಜನ್ಮಗಳಿಗೆ ನಾವು ಸದಾ ಸುಖಿಗಳಾಗ್ತೀವಿ. खुशी की बात है ना, जो अच्छी रीति समझते हैं और समझाते हैं और सर्विस पर लगे रहते हैं. ಯಾರು ಚೆನ್ನಾಗಿ ತಿಳ್ಕೊಳ್ತಾರೆ, ಬೇರೆಯವ್ರಿಗೆ ತಿಳಿಸ್ತಾರೆ, ಅವರು ಸೇವೆಯಲ್ಲಿ ತೊಡಗಿಸ್ಕೊತಾರೆ. कोई बच्चे खुद ही अगर क्रोधी है तो दूसरों को भी क्रोध प्रवेश हो जाता है ना. ಈಗ ಯಾರಾದರೂ ಕ್ರೋಧ ಇಟ್ಕೊಂಡಿದ್ರೆ ಅವರಿಂದ ಇನ್ನೊಬ್ರಿಗೂ ಕ್ರೋಧ ಪ್ರವೇಶ ಆಗುತ್ತಲ್ಲ. ताली 2 हाथ की बजती हैं, चप्पाड़े 2 कई दो, वहाँ ऐसा होता नहीं. यहाँ तो तुम बच्चों को शिक्षा मिलती, ಇಲ್ಲಿ ನಿಮಗೆ ಶಿಕ್ಷಣ ಸಿಗುತ್ತೆ. कोई क्रोध करे तो तुम उन पर फूल चढ़ाओ, ಅನ್ನೋದು ಕೋಪ ಮಾಡ್ಕೊತಾರೆ ಅಂತಂದರೆ ನೀವು ಅವ್ರ ಮೇಲೆ ಹೂವುಗಳ ಮಳೆ ಕರೀರಿ, ಮಳೆ ಸುರಿಸಿ. कोई क्रोध करे तुम फूल चढ़ाओ, प्यार से समझाओ, ಪ್ರೀತಿಯಿಂದ ತಿಳಿಸಿ. ಏಕ ಭೂತ है बहुत नुकसान कर देंगे. ಕ್ರೋಧ ಅನ್ನೋದು ಭಾಳ ದೊಡ್ಡ ಶತ್ರು ಭೂತ ಆಗಿದೆ, ಲಾಸ್ ಮಾಡಿಸುತ್ತೆ. ಸಿಕ್ಕಲಾನೆ ವಾಲಾ ಮೇ ಬಿ ಕ್ರೋಧ ಬಿಲ್ಕುಲ್ ನಹಿ ಹೋನಾ चाहिए. ಕಲಿಸುವಂಥ ಟೀಚರ್ಸ್ನಲ್ಲಿ ಕೂಡ ಕ್ರೋಧ ಇರಬಾರ್ದು. ನಂಬರ್ ವಾರ್ ಪುರುಷಾರ್ಥ ಕರ್ತೆ रहते हैं, किसका तीव्र पुरुषार्थ होता है, किसका ठंडा. ತಿಳಿಸ್ಕೊಡ್ತಕ್ಕಂಥವ್ರದ್ದು ತೀವ್ರ ಪುರುಷಾರ್ಥ ಇರುತ್ತೆ, ಕೆಲವರು ತಣ್ಣಗಿರೋ ಪುರುಷಾರ್ಥ ಇರುತ್ತೆ. ठंडे पुरुषार्थ वाला जरूर अपना बदनाम करेंगे. ತಣ್ಣಗಿರುವಂಥವರು ಪುರುಷಾರ್ಥ ಮಾಡೋರು ಅವ್ರದ್ದು ಲಾಸ್ ಮಾಡ್ಕೊತಾರೆ, ನಷ್ಟ ಮಾಡ್ಕೊತಾರೆ. कोई इसमें क्रोध है तो जहाँ जाते वहाँ से निकाल देते हैं. ಎಲ್ಲೋದ್ರೂ ಅವ್ರನ್ನ ಅಲ್ಲಿಂದ ಕಳಿಸಿಬಿಡ್ತಾರೆ. कोई भी ಬದು ಚಲನ್ ವಾಲೆ ರಹ ನಹೀ ಸಕ್ತೆ. ಯಾರು ಕೂಡ ಕೆಟ್ಟ ನಡವಳಿಕೆ ಇರುವಂಥವ್ರು ಇರ್ಲಿಕ್ಕಾಗಲ್ಲ. ಇಮ್ತಿಹಾನ್ ಜಬ್ ಪೂರಾ ಹೋಗಾ ಸಬ್ಕಾ ಪತಾ ಪಡೇಗಾ. ಎಕ್ಸಾಮಿನೇಷನ್ ಹತ್ರ ಬಂದಾಗ ಎಲ್ಲ ಗೊತ್ತಾಗುತ್ತೆ, ಕೌನ್ ಕ್ಯಾ ಬಂತೆ ಸಬ್ ಸಾಕ್ಷಾತ್ಕಾರ ಹೋಗ, ಎಲ್ಲವೂ ಸಾಕ್ಷಾತ್ಕಾರ ಆಗುತ್ತೆ. ಜೈಸೆ ಜೋ ಜೈಸಾ ಕಾಮ್ ಕರ್ತೆ ಉನ್ಕೆ ಐಸಿ ಮಹಿಮಾ ಹೋತಿ. ಯಾರೆಂಥ ಕರ್ಮ ಮಾಡ್ತಾರೆ ಅವ್ರದ್ದಂಥ ಮಹಿಮೆ ನಡೆಯುತ್ತೆ. ತುಮ್ ಬಚ್ಚೆ ಡ್ರಾಮಾಕ್ಕೆ ಆದಿ ಮಧ್ಯಾಂತಕೋ ಜಾನ್ತೆ ಹೋ. ನೀವು ಮಕ್ಕಳು ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಂಡಿದ್ದೀರಿ. ತುಮ್ ಸಬ್ ಅಂತರ್ಯಾಮಿ ಹೋ, ನೀವು ಅಂತರ್ಯಾಮಿ ಆಗಿದ್ದೀರಿ. ಆತ್ಮ ಅಂದರ್ ಮೇ ಜಾನ್ತಿ ಹೇ ಯಹ ಸೃಷ್ಟಿ ಚಕ್ರ ಕೇಸೆ ಫಿರ್ತಾ. ಆತ್ಮ ಒಳಗಡೆ ಗೊತ್ತಿದೆ ಈ ಸೃಷ್ಟಿ ಚಕ್ರ ಯಾವ ಥರ ಸುತ್ತಾ ಇದೆ. ಸಾರೆ ಸೃಷ್ಟಿಗೆ ಮನುಷ್ಯಂಕಿ ಚಾಲ್ ಚಲನ್ ಕಾ ಸಬ್ ಧರ್ಮಂ ಕಾ ತುಮೆ ಜ್ಞಾನ. ಇಡೀ ಸೃಷ್ಟಿದು, ಮನುಷ್ಯರದು, ನಡವಳಿಕೆದು, ಎಲ್ಲ ಧರ್ಮಗಳದು ನಿಮ್ಮ ಹತ್ರ ಜ್ಞಾನ ಇದೆ. ಉನ್ಕೋ ಕಹಾ ಜಾಯೇಗ ಅಂತರ್ಯಾಮಿ. ಎಂಥವ್ರಿಗೆ ಹೇಳಲಾಗುತ್ತೆ ಅಂತರ್ಯಾಮಿಗಳು. ಆತ್ಮಕೋ ಸಬ್ ಮಾಲೂಮ್ ಪಡ್ಗೆ, ಆತ್ಮಕ್ಕೆ ಎಲ್ಲವೂ ಗೊತ್ತಾಯಿತು. ಐಸಾ ನಹಿ ಭಗವಾನ್ ಘಟ್ಘಟ್ವಾಸಿ ಹೇ. ಈ ರೀತಿ ಇಲ್ಲ, ಭಗವಂತ ಘಟ್ಘಟ್ವಾಸಿ. ಉನ್ಕೋ ಜಾನ್ನೆಗೆ ಕ್ಯಾ ದರ್ಕಾರ ಹೇ, ಅವ್ನು ತಿಳ್ಕೊಳ್ಳೋಂಥ ಏನು ಅಗತ್ಯ ಇದೆ. ವೇ ತೋ ಅಭಿ ಭಿ ಕೇತೆ ಹೇ ಜೈಸೆ ಪುರುಷಾರ್ಥ ಕರೆಂಗೆ ಐಸೆ ಫಲ್ ಪಾಯೆಂಗೆ. ಯಾರು ಹಿಂಗೆ ಪುರುಷಾರ್ಥ ಮಾಡ್ತಾರೆ ಆ ರೀತಿ ಫಲ ಪಡಿತಾರೆ. ಮುಜೆ ಜಾನ್ನೆಗೆ ಕ್ಯಾ ದರ್ಕಾರ ಹೇ, ನನಗೆ ತಿಳ್ಕೊಳ್ತಕ್ಕಂಥ ಏನು ಅಗತ್ಯ ಇದೆ. ಜೋ ಕರ್ತಾ ಹೇ ಉನ್ಕಾ ಸಜಾ ಖುದ್ದು ಪಾಯೆಂಗೆ. ಯಾರು ಮಾಡ್ತಾರೆ ಅವ್ರ ಶಿಕ್ಷೆ ಅದಕ್ಕೆ ಅವರು ಪಡೀತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ,
तो जैसे चलेंगे तो अदम गति को पाएंगे, या ಪದ भी बहुत ಕಮ್ हो जाएगा. ನಡವಳಿಕೆ ಹೇಗಿರುತ್ತೆ ಅದರಂತೆ ಅವ್ರದ್ದು ಆ ಥರ ಒಂದು ಗತಿ ಅನ್ನೋದು ಸಿಗುತ್ತೆ. ಅಧಮರಿಗಿಂತಲೂ ಅಧಮರು ಕಡಿಮೆ ಪದವಿಗೆ ಹೋಗ್ತಾರೆ. ಸ್ಕೂಲ್ ಮೇ ನಾಪಾಸ್ ಹೋ ಜಾತೆ ತೋ ದೂಸರೋ ವರ್ಷ ಪಡಾತೆ. ಲೌಕಿಕ ಶಾಲೆಗಳಲ್ಲಿ ಈಗಿಲ್ಲ, ಫೇಲ್ ಆಗಿಬಿಡ್ತಾರೆ ಅಂದರೆ ಮತ್ತೆ ನೆಕ್ಸ್ಟ್ ಇಯರ್ ಕಟ್ಕೊಂಡು ಪಾಸ್ ಆಗ್ಬೋದು. ಯಾ ಪಡಾಯಿ ಹೋತೆ ಕಲ್ಪಾಂತರ ಕಿಲಿ. ಆದರೆ ಇಲ್ಲಿ ಹಂಗಿಲ್ಲ, ಇದು ಕಲ್ಪಾಂತರಕ್ಕೋಸ್ಕರ ವಿದ್ಯೆ ಇದೆ. ಅವು ನಾ ಪಡಾ ಅಥವಾ ಕಲ್ಪಾಂತರ ನಹಿ ಪಡೆಂಗೆ. ಈಗ ಓದಲಿಲ್ಲ ಅಂದರೆ ಕಲ್ಪಾಂತರಕ್ಕೆ ಓದಲಿಕ್ಕೆ ಆಗೋದಿಲ್ಲ. ಹಾಗಂದ್ರೇನೋ ಈಗ ಓದಲಿಲ್ಲ ನೆಕ್ಸ್ಟ್ ಕಲ್ಪನೂ ಹಿಂಗೆ ಓದೋಕ್ಕಾಗುತ್ತೆ, ಫಿಕ್ಸ್ ಆಗಿಬಿಡುತ್ತಲ್ಲ. ಈಶ್ವರಿ ಲಾಟ್ರಿ ತೋ ಪೂರಿ ಲೇನ್ ಚಿ. ಬಾಬಾ ಇಷ್ಟೊಂದು ಈಶ್ವರಿ ಲಾಟ್ರಿ ಕೊಡ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಓದಬೇಕು. ಯಾ ಬಾತೆ ತುಮ್ ಬಚ್ಚೆ ಸಮಜ್ ಸಕ್ತೆ ಹೋ. ಈ ಮಾತುಗಳನ್ನು ನೀವು ಚೆನ್ನಾಗಿ ತಿಳ್ಕೊಬೋದು. ಜಬ್ ಭಾರತ್ ಸುಖಧಾಮ್ ಹೋಗ ತಬ್ ಬಾಕಿ ಸಬ್ ಶಾಂತಿಧಾಮ್ ಮೇ ಹೋಂಗೆ. ಯಾವಾಗ ನೆಕ್ಸ್ಟ್ ಸತ್ಯುಗದಲ್ಲಿ ಭಾರತ ದೇಶದಲ್ಲಿ ಸುಖಧಾಮದಲ್ಲಿರ್ತಾರೆ ಅವಾಗ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರ್ತಾರೆ. ಬಚ್ಚೋಂಕು ಖುಷಿ ಹೋನಿಚಿ. ಈ ವಿಚಾರಗಳನ್ನು ಕೇಳಿ ಮಕ್ಕಳು ಖುಷಿಯಾಗಿರಬೇಕು. ಅಬ್ ಹಮಾರೆ ಸುಖ ಕಾ ದಿನ್ ಅತೆ ಹೇ. ಈಗ ನಮ್ಮ ಸುಖದ ದಿನಗಳು ಬರ್ತಾ ಇದ್ದಾವೆ. ದೀಪ್ ಮಾಲಾಕೆ ದಿನ್ ನಜ್ದೀಕ್ ಹೋತೆ ತೋ ಕೇತೆ ನಾ ಬಾಕಿ ಇತನೇ ದಿನ. ದೀಪಾವಳಿ ಹಬ್ಬ ಹತ್ರಕ್ಕೆ ಬರ್ತಾ ಇದ್ದಂಗೆ ಹೇಳ್ತಾರಲ್ವ, ನಮ್ಮದು ಇನ್ನಷ್ಟು ದಿನಗಳ ದೀಪಾವಳಿ ಹಬ್ಬ ಬರ್ತಾ ಇದೆ, ನಾವು ಮಾಡಬೇಕು. ಫಿರ್ ನಯಾ ಕಪಡ ಪಹನೆಂಗೆ, ಮತ್ತು ಹೊಸ ಬಟ್ಟೆಗಳೆಲ್ಲ ಹಾಕ್ಕೊತಾರೆ. तुम भी कहते हो स्वर्ग आ रहा है तो अपना श्रृंगार करे तो फिर स्वर्ग में अच्छे पद सुख पाएंगे. ಈಗ ನೀವು ಕೂಡ ಹೇಳ್ತೀರಾ ಸ್ವರ್ಗ ಬರ್ತಾ ಇದೆ, ನಾವು ಶೃಂಗಾರ ಮಾಡ್ಕೋಬೇಕು, ನಂತರ ನಾವು ಹೋಗಿ ಅಲ್ಲಿ ಸುಖದಲ್ಲಿ ಒಳ್ಳೆ ಸುಖ ಪಡಿತೀವಿ. ಸಾಹುಕಾರ ಕೋತು ಸಾಹುಕಾರಿಕ ನಶಾ ಇರತ್ತೆ. ಶ್ರೀಮಂತರಿಗೆ ಅವ್ರಿಗೆ ದುಡ್ಡಿನ ನಶೆ ಇರುತ್ತೆ, ಸಾಹುಕಾರಿದು. ಮನುಷ್ಯ ಬಿಲ್ಕುಲ್ ಗೋರ್ ನೀಂದ್ ಮೇ ಫಿರ್ ಅಚಾನಕ್ ಪತಾ ಪಡೆಗ ಯಹ ಸಬ್ ಸಚ್ कहते थे. ಇವತ್ತು ಮನುಷ್ಯರು ಘೋರ ಕತ್ಲೆನಲ್ಲಿದ್ದಾರೆ, ಅಜ್ಞಾನ ನಿದ್ರೆಯಲ್ಲಿದ್ದಾರೆ. ಮುಂದೆ ಹೋದಂತೆ ಅಚಾನಕ್ ಗೊತ್ತಾಗೋಗ್ಬಿಡುತ್ತೆ ಇವರು ಹೇಳ್ತಾ ಇದ್ದಿದ್ದೆಲ್ಲ ಸತ್ಯ ಅಂತ. ಸಚ್ ಕೋ ತಬ್ ಸಮझे ಜಬ್ ಸಚ್ ಕಾ ಸಂಗ ಹೋ. ಸತ್ಯಜ್ಞಾನನ ಅರ್ಥ ಮಾಡ್ಕೊಳ್ಳೋದು ಸತ್ಸಂಗಕ್ಕೆ ಬಂದಾಗ ಅಂತಾರೆ. ಎಲ್ಲ ಸುಳ್ಳು ಹೇಳೋರ ಜೊತೆಯಲ್ಲಿ ಇರೋರಿಗೆ ಏನು ಗೊತ್ತಾಗುತ್ತೆ ಸತ್ಯ. ತುಮ್ ಅಭಿ ಸಚ್ ಕೆ ಸಂಗ ಮೇ ಹೋ ತುಮ್ ಸತ್ಯ ಕೇತೆ ಹೋ ಸತ್ಯ ಬಾಬಾ ದ್ವಾರ. ಈಗ ನೀವು ಸತ್ಯ ಹೇಳ್ತೀರಾ, ಸತ್ಸಂಗದಲ್ಲಿದ್ದೀರಿ, ಸತ್ಯ ತಂದೆಯಿಂದ ಸತ್ಯವನ್ನೇ ಹೇಳ್ತೀರಾ. ಸಬ್ ಅಸತ್ಯ ಬಂತೆ ಹೇ. ಅವರೆಲ್ಲರೂ ಅಸತ್ಯ ಹೇಳ್ತಾರೆ, ಅಸತ್ಯದಲ್ಲಿ ಇರ್ತಾರೆ. ಅಸತ್ಯ ದ್ವಾರ, ಅಸತ್ಯದಿಂದ ಅಸತ್ಯ ದಾರಿನಲ್ಲಿ ಇರ್ತಾರೆ. ಕವಿ ಕಾಂಟ್ರಾಸ್ಟ್ ಬಿ ಚಪಾ ರಹೆ ಹೇ. ಭಗವಾನ್ ಕ್ಯಾ ಕೇತೆ ಅವ್ರ ಮನುಷ್ಯ ಕ್ಯಾ. ವ್ಯತ್ಯಾಸಗಳು ಇರೋವಂಥದ್ದು ಬುಕ್ಕು ಪ್ರಿಂಟ್ ಮಾಡಿಸ್ತಾ ಇದ್ರು ಬಾಬಾ ಅವರು. ಭಗವಂತ ಏನು ಹೇಳ್ತಾರೆ, ಮನುಷ್ಯ ಏನು ಹೇಳ್ತಾರೆ. ಮ್ಯಾಗ್ಝಿನ್ ಮೇ ಬಿ ಡಾಲ್ ಸಕ್ತೆ ಹೋ. ನೀವು ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಹಾಕ್ಬೋದು. ಆಖರಿನ್ ವಿಜಯ್ ತೋ ತುಮಾರ ಆಯಿ. ನಿಮಗೆ ಕೊನೆಗೆ ವಿಜಯ ಸಿಗತ್ತೆ. ಜಿನೋನೆ ಕಲ್ಪ ಪೆಲೆ ಪದ ಪಾಯ ವ ಜರೂರ್ ಪಾಯಂಗೆ. ಯಾರೆಲ್ಲ ಕಲ್ಪದ ಹಿಂದೆ ಪದವಿಯನ್ನು ಪಡೆದಿದ್ರು ಅವರೇ ಇವಾಗಲೂ ಕೂಡ ಪದವಿಯನ್ನು ಪಡೀತಾರೆ. ಎಸ್ ಸರ್ಟೇನ್, ಇದು ಸತ್ಯ. ಅಕಾಲೆ ಮೃತ್ಯು ಹೋತಿ ನಹಿ. ಸತ್ಯುಗದಲ್ಲಿ ಅಕಾಲಿಕ ಮರಣಗಳನ್ನೋದೇ ಇರೋದಿಲ್ಲ. ಆಯು ಬಿ ಬಡಿ ಹೋತಿ ಹೇ ಜಬ್ ಪವಿತ್ರತಾ ಥಿ ತೋ ಬಡಿ ಆಯು ಥಿ. ಆಯಸ್ಸು ಜಾಸ್ತಿ ಇರುತ್ತೆ. ಪವಿತ್ರತೆ ಇತ್ತು ಅಂದರೆ ಆಯಸ್ಸು ಜಾಸ್ತಿ ಇತ್ತು. ಪತಿತ್ ಪಾವನ್ ಪರಮಾತ್ಮ ಬಾಬಾ ತೋ ಜರೂರ್ ಉನ್ನೆ ಈ ಪಾವನ್ ಬನಾಯ ಹೋಗ. ಪತಿತ ಪಾವನ ಪರಮಾತ್ಮ ಇದ್ದಾರೆ ಅಂತಂದರೆ ಅವಶ್ಯಕವಾಗಿ ಅವರು ಪಾವನರನ್ನಾಗಿ ಮಾಡ್ತಾರೆ. ಕೃಷ್ಣಕ್ಕೆ ಬಾತ್ ಶೋಭತಾ ನಹಿ. ಕೃಷ್ಣನ ಮಾತು ಶೋಭಿಸೋದಿಲ್ಲ ಅಂತಾರೆ ಬಾಬಾ. ಪುರುಷೋತ್ತಮ ಸಂಗಮ ಪರ್ ಕೃಷ್ಣ ಅವರು ಕಹಾ ಸೆ ಆಯೇಗ. ಪುರುಷೋತ್ತಮ ಸಂಗಮದಲ್ಲಿದ್ದೀವಿ ಅಂದರೆ ಕೃಷ್ಣ ಇಲ್ಲಿಂದ ಬರ್ತಾರೆ. ಯಹಿ ಫೀಚರ್ಸ್ ಕಾ ವಾಲ ಮನುಷ್ಯ ತೋ ಫಿರ್ ಹೋತಾ ನಹಿ. ಅದೇ ಥರ ಲಕ್ಷಣ ಇರೋವಂಥವ್ರು ಮತ್ತೆ ಇರೋದಿಲ್ಲ ಅಂತಾರೆ. 84 ಜನ್ಮ, 84 ಫೀಚರ್ಸ್, 84 ಆ್ಯಕ್ಟಿವಿಟಿ ಯ ಬನಾಯ ಕೇಳಿ. 84 ಜನ್ಮ, 84 ಫೀಚರ್ಸು, 84 ಆ್ಯಕ್ಟಿವಿಟೀಸು. ಇದು ಮಾಡಲ್ಪಟ್ಟಿರ್ತಕ್ಕಂಥ ಆಟ. ಇಸ್ಮೇ ಫರಕ್ ನಹಿ ಪಡ್ ಸಕ್ತಾ. ಇದರಲ್ಲಿ ವ್ಯತ್ಯಾಸ ಇಲ್ಲ. ಡ್ರಾಮಾ कैसे वंडरफुल बना हुआ, ಆತ್ಮ ಚೋಟಿ ಬಿಂದಿ ಹೇ ಇಸ್ಮೇ ಅನಾದಿ ಪಾರ್ಟ್ ಬರಾ ಹುವಾ. ನಾಟಕ ಎಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ, ಆತ್ಮ ಚಿಕ್ಕ ಬಿಂದು, ಅದರಲ್ಲಿ ಅನಾದಿ ಆದಂಥ ಪಾತ್ರ ಫಿಕ್ಸ್ ಆಗಿಬಿಟ್ಟಿದೆ ಅಂತಾರೆ. ಇಸ್ಮೇ ಕುದರತ್ ಕಹಾ. ಇದಕ್ಕೆ ಏನಂತ ಹೇಳಲಾಗುತ್ತೆ, ನಾಟಕ, ನೇಚರ್. ಮನುಷ್ಯ ಸುನ್ಕರ್ ವಂಡರ್ ಕಾಯಂಗೆ. ಈ ವಿಚಾರಗಳನ್ನು ಜನರು ಕೇಳಿಬಿಟ್ಟು ಆಶ್ಚರ್ಯಚಕಿತರಾಗ್ತಾರೆ.
परंतु पहले तो यह पैगाम देना है, बाप को याद करो. ಮೊಟ್ಟ ಮೊದಲು ಬಾಬಾ ಅವ್ರ ಸಂದೇಶ ಕೊಟ್ಬಿಡಿ, ತಂದೆ ನೆನೀರಿ ಅಂತ. वही पतित पावन है, सर्व का सद्गति दाता. ಶಿವ ಬಾಬಾನೇ ಪತಿತ ಪಾವನ ಆಗಿದ್ದಾರೆ, ಎಲ್ಲರಿಗೂ ಸದ್ಗತಿ ಕೊಡೋರು. सतयुग में दुख का बात होता नहीं. सतयुगದಲ್ಲಿ ದುಃಖದ ವಿಚಾರಗಳು ಇಲ್ಲವೇ ಇಲ್ಲ. कलयुग में तो कितने दुख है, परंतु यह बातें समझने वाला नंबर वार. ಕಲಿಯುಗದಲ್ಲಿ ಎಷ್ಟು ದುಃಖಗಳಿದಾವೆ, ಇದನ್ನು ತಿಳ್ಕೊಳ್ಳೋವಂಥವ್ರು ನಂಬರ್ ವಾರ್. ಬಾಬಾ तो रोज समझाते रहते हैं, तुम बच्चे जानते हो ಶಿವ ಬಾಬಾ ಆಯಾ ಹುआ. ನೀವು ಮಕ್ಕಳೇ ತಿಳ್ಕೊಂಡಿರ್ತೀರಿ, ಶಿವ ಬಾಬಾ ಬಂದಿದ್ದಾರೆ, ಬಾಬಾ ನಮಗೆ ಓದಿಸ್ಲಿಕ್ಕೆ ಸಾಥ್ ಲೇ ಜಾएंगे, ಆಮೇಲೆ ನಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. तो साथ में रहने वालों से भी बांधेलिया ज़्यादा याद करती. ನೋಡಿ, ಜೊತೆಯಲ್ಲಿರ್ತಕ್ಕಂಥವ್ರು ಯಾರಿದ್ದಾರೆ ಅವರು ಬಂಧನದಲ್ಲಿರ್ತಕ್ಕಂಥವ್ರಿಗಿಂತಲೂ ಜಾಸ್ತಿ ನೆನಪು ಮಾಡ್ತಾರೆ ಅಂತ ಅಲ್ಲ, ಬಂಧನದಲ್ಲಿರೋ ಜಾಸ್ತಿ ನೆನಪು ಮಾಡ್ತಾರೆ. ಜೊತೆಯಲ್ಲಿ ಬಾಬಾ ಅವ್ರ ಹತ್ರ ಇರೋರು ಅಷ್ಟು ನೆನಪು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ವಹಿ ವಂಚ ಪದ ಪಾಯಂಗೆ. ಬಂಧನದಲ್ಲಿರೋರು ಇವಾಗ ಬಾಬನಿಗೆ ತಲುಪುತ್ತೆ, ಅವ್ರಿಗೆ ಒಳ್ಳೆ ಪದವಿ ಇದೆ. ಯಾ ಬಿ ಸಮಜ್ ಕಿ ಬಾತ್ ಅನ್ನ, ಇದು ತಿಳ್ಕೊಳ್ತಕ್ಕಂಥ ವಿಚಾರ ಆಗಿದೆ. ಬಾಬಾ ಕಿ ಯಾದ್ ಮೇ ಬಹುತ್ ತಡಪ್ತಿರುತ್ತೆ. ಬಾಬಾ ನೆನಪು ಮಾಡಲಿಕ್ಕೆ ತುಂಬ ಒದಾಡ್ತಾ ಇರ್ತಾರೆ. ಬಾಬಾ कहते बच्चे याद की यात्रा में रहो, ದೈವಿ ಗುಣ भी ಧಾರಣ ಕರೋ. ಬಾಬಾನು ಹೇಳ್ತಾರೆ, ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ರಿ, ಬಂಧನ ಕಟ್ತೇ ಜಾಯ್. ಬಂಧನಗಳು ಕಟ್ಟಾಗ್ತಾ ಹೋಗುತ್ತೆ. ಪಾಪ ಕಾ घड़ा खत्म हो जाए, ಪಾಪದ ಕೊಡ ಅನ್ನೋದು ಸಮಾಪ್ತಿ ಆಗೋಗುತ್ತೆ. अच्छा, मीठे 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 चिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी आपकी रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. अपनी चाल चलन देवता जैसी बनानी. ತಮ್ಮ ನಡವಳಿಕೆಗಳನ್ನು ದೇವಾತ್ಮರ ಥರ ಮಾಡ್ಕೊಳ್ಳಿ. कोई भी ಈವಿಲ್ ಬೋಲೆ ಮುಖ್ಸೆ ನಹಿ ಬೋಲ್ನಾ. ಯಾವುದೇ ಕೆಟ್ಟ ಮಾತುಗಳನ್ನು ಬಾಯಿಂದ ಹೇಳಬೇಡಿ. ಆಂಕೆ ಕಭಿ ಕ್ರಿಮಿನಲ್ ನಾಮ. ಕಣ್ಣುಗಳನ್ನು ಪಾವನ ಮಾಡ್ಕೊಳ್ಳಿ, ಎಂದು ವಿಕಾರಿ ಆಗಬಾರ್ದು. ಕ್ರೋಧ ಕಾ ಭೂತ್ ಬಹುತ್ ನುಕ್ಸಾನ್ ಕರ್ತಾ ಹೈ. ಕ್ರೋಧದ ಭೂತ ತುಂಬ ನಷ್ಟ ಮಾಡಿಸುತ್ತೆ. ತಾಲಿ ದೋ ಹಾತ್ ಸೆ ಬಚ್ತಿ. ಚಪ್ಪಾಳೆ ಎರಡು ಕೈಯಿಂದ ತಟ್ಟಲಾಗತ್ತೆ. ಇಸ್ಲಿಯೇ कोई ಕ್ರೋಧ ಕರೆ ಕಿನಾರ ಕರ್ ಲೇನಾ ಹೈ. ಯಾರಾದರೂ ಕೋಪ ಮಾಡ್ಕೊತಾರೆ ಅಂದರೆ ಅಂಥವ್ರ ಜೊತೆಯಲ್ಲಿ ಇರಬೇಡಿ, ನೀವು ದೂರ ಬಂದುಬಿಡಿ. ಉನ್ನೇ ಪ್ಯಾರ್ ಸೆ ಸಮझाना. ಅವ್ರಿಗೂ ಪ್ರೀತಿಯಿಂದ ನೀವು ತಿಳಿಸಿ. ವರದಾನ. ಅವ್ಯಕ್ತ ಸ್ವರೂಪ್ ಕಿ ಸಾಧನಾ ದ್ವಾರ ಪವರ್ಫುಲ್ ವಾಯುಮಂಡಲ್ ಬನಾನೆ ವಾಲೆ ಅವ್ಯಕ್ತ ಫರಿಷ್ಠಾ ಭವ. ಅವ್ಯಕ್ತ ಸ್ವರೂಪದ ಸಾಧನೆಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡ್ತಕ್ಕಂಥವ್ರು ಅವ್ಯಕ್ತ ಸೂಕ್ಷ್ಮ ದೇವತಾ ಸ್ವರೂಪರು ಆಗಿರಿ. वायुमंडल को पावरफुल बनाने का साधन है अपनी अव्ಯಕ್ತ ಸ್ವರೂಪ್ की ಸ್ಥಿತಿ. ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡಲಿಕ್ಕೋಸ್ಕರ ತಮ್ಮ ಅವ್ಯಕ್ತ ಸ್ವರೂಪದ ಸಾಧನೆ ಮಾಡಬೇಕು. उनका बार बार अटेंशन रहे, क्योंकि जिस बात की साधना की जाती उसी बात का ध्यान रहता है. ಬಾರಿ ಬಾರಿ ಗಮನ ಇಡಬೇಕು. ಏಕೆಂದರೆ ಯಾವ ಮಾತಿನ ಸಾಧನೆ ಮಾಡಲಾಗತ್ತೆ ಅದೇ ಮಾತಿನ ಗಮನವನ್ನು ಇಡಬೇಕು. तो ಅವ್ಯಕ್ತ ಸ್ವರೂಪ್ की ಸಾಧನಾ ಅರ್ಥಾತ್ ಬಾರ್ ಬಾರ್ ಅಟೆನ್ಷನ್ की ತಪಸ್ಯಾ चाहिए. ಅವ್ಯಕ್ತ ಸ್ವರೂಪದ ಸಾಧನೆ ಅಂದರೆ ಅರ್ಥ ಏನು? ಬಾರಿ ಬಾರಿ ಗಮನ ಕೊಡಬೇಕು ತಪಸ್ಸಿಂದು. इसलिए ಅವ್ಯಕ್ತ फरिश्ता भाव का वरदान को स्मृति में रख शक्तिशाली वायुमंडल बनाने की ತಪಸ್ಯಾ ಕರೋ. ಅದರಿಂದ ಅವ್ಯಕ್ತ ಫರಿಷ್ಠಾ ಭಾವದ ವರದಾನವನ್ನು ಸ್ಮೃತಿನಲ್ಲಿ ಇಟ್ಕೊಂಡು ಶಕ್ತಿಶಾಲಿ ವಾಯುಮಂಡಲ ಮಾಡ್ತಕ್ಕಂಥ ತಪಸ್ಸನ್ನು ಮಾಡಿ. तो आपके सामने जो भी आएगा वह व्यक्त और व्यर्थ बातों से परे हो जाएंगे. ನಿಮ್ಮೆದುರುಗಡೆ ಯಾರೇ ಬಂದರೂ ಕೂಡ ವ್ಯಕ್ತ ಮತ್ತು ವ್ಯರ್ಥ ಮಾತುಗಳಿಂದ ದೂರ ಆಗಿಬಿಡ್ತಾರೆ. ಸ್ಲೋಗನ್. सर्वशक्तिवान बाप को प्रत्यक्ष करने के लिए ಏಕಾಗ್ರತಾ की ಶಕ್ತಿ को बढ़ाओ. ಸರ್ವಶಕ್ತಿವಂತ ತಂದೆಯನ್ನು ಪ್ರತ್ಯಕ್ಷತೆ ಮಾಡಲಿಕ್ಕೋಸ್ಕರ ಏಕಾಗ್ರತೆಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ. ಅಚ್ಚಾ. ಓಂ ಶಾಂತಿ.